ನಮಸ್ಕಾರ ನ್ಯೂಸ್ ಬಾಕ್ಸ್ಗೆ ಸ್ವಾಗತ ಸ್ನೇಹಿತರೆ. ಗೌತಮಿ ಆಡಿಸೋ ಗೊಂಬೆಯಾದ್ರ ಮಂಜು ಅನ್ನುವಂತ ಪ್ರಶ್ನೆ ಬರುತ್ತೆ. ಇದಕ್ಕೆ ಕ್ಲಾರಿಟಿಯನ್ನ ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಕಿಚ್ಚ ಗರಂ ಆಗಿದ್ದಾರೆ. ಉಗ್ರಂ ನಟನ ವಿರುದ್ಧ ಇದೀಗ ಕಿಚ್ಚ ಸಿಟ್ಟಿಗೇಳಿರುವಂತದ್ದು. ಸೂಪರ್ ಸಂಡೇ ವಿತ್ ಬಾದ್ಶಾ ಶೋನಲ್ಲಿ ಬಿಗ್ ಬಾಸ್ ಮನೆ ಮಂದಿಯ ಮನಸ್ಸಿನ ಮಾತುಗಳು ಗಾದೆ ಮೂಲಕ ಹೊರಬಂದಿದೆ ಸ್ನೇಹಿತರೆ. ಒಂದೊಂದು ಬೋರ್ಡ್ನಲ್ಲೂ ಕೂಡ ಒಂದು ಗಾದೆಗಳಿಗೆ ಈ ಗಾದೆ ಮಾತುಗಳು ಯಾರಿಗೆ ಸೂಟ್ ಆಗುತ್ತೆ ಅಂತ ನಿಮ್ಗನ್ಸುತ್ತೆ ಅವರಿಗೆ ಆ ಒಂದು ಬೋರ್ಡನ್ನು ಹಾಕಿ ಅಂತ ಸುದೀಪ್ ಅವರು ಹೇಳ್ತಾರೆ. ಯಾರ್ಯಾರಿಗೆ ಯಾವ್ಯಾವ ಬೋರ್ಡ್ ಸೂಕ್ತ, ಯಾವ ಗಾದೆ ಸೂಕ್ತ ಆಗುತ್ತೆ ಅನ್ನೋದನ್ನ ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಟ್ಟು ಅವ್ರಿಗೆ ಹಾಕಬೇಕಾಗತ್ತೆ. ಹಾಗೆ ಉಗ್ರಂ ಮಂಜುಗೆ ಕಿಚ್ಚನ ಚಪ್ಪಾಳೆ ಕೂಡ ಸಿಕ್ಕಿತ್ತು. ಇದೀಗ ಗೌತಮಿಗೂ ಉಗ್ರಂ ಮಂಜು ಅವರಿಗೂ ಚೆನ್ನಾಗಿ ಜಾಡಿಸಿದ್ದಾರೆ ಕಿಚ್ಚ ಸುದೀಪ್ ಅವರು. ಹೌದು, ಗೌತಮಿ ಆಡಿಸೋ ಗೊಂಬೆಯಾದ್ರ ಉಗ್ರಂ ಮಂಜು ಅನ್ನುವಂಥ ಪ್ರಶ್ನೆ ಎದುರಾಗಿದೆ. ಈ ಬಗ್ಗೆ ಗೋಲ್ಡ್ ಸುರೇಶ್ ಅವರು ಮಾತನಾಡಿ, ಗೌತಮ್ ಅವರು ಹಿಂಗೆ ಮಾಡಬೇಡ ಹಾಗೆ ಮಾಡು ಅಂತಂದ್ರೆ ಅದನ್ನ ಮಂಜಣ್ಣ ಅವರು ಕೇಳ್ತಾರೆ, ಅದಕ್ಕೆ ಹೂ ಅಂತ ಹೇಳ್ತಾರೆ, ಓಕೆ ಅಂತ ಹೇಳ್ತಾರೆ. ಜೊತೆಗೆ ಮೋಕ್ಷಿತಾ ಅವರು ಕೂಡ ಮಾತನಾಡ್ತಾರೆ. ಮಂಜಣ್ಣನಿಗೆ ತಲೆಯಲ್ಲಿ ಬೇರೆಯೇ ಇರುತ್ತೆ, ಆದರೆ ಗೌತಮಿ ಅವರು ಹೇಳಿದಾಗ ಅವರು ಅದನ್ನ ಒಪ್ಕೊಳ್ತಾರೆ. ಸೊ ಈ ಬಗ್ಗೆ ಕಿಚ್ಚ ಸುದೀಪ್ ಅವರು ಮನೆಯಲ್ಲಿ ಯಾರನ್ನ ಮೆಚ್ಚಿಸಬೇಕು ಅಂತ ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಕೂಡ ಯಾರು ಇಲ್ಲ ಅಂತ ಹೇಳ್ತಾರೆ. ಈ ಪ್ರೋಮೋವನ್ನು ಬಹುಶಃ ನೀವು ನೋಡಿರ್ಬೋದು. ಆದರೆ ಉಗ್ರಂ ಮಂಜು ಅವರು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ. ಸೊ ಉಗ್ರಂ ಮಂಜು ಅವರು ಗೌತಮಿ ಅವರನ್ನ ಅಂತ ಹೇಳ್ತಾರೆ, ಉತ್ತರವನ್ನ ಕೊಡ್ತಾರೆ. ಹೇಳಿದ ಕೂಡಲೇ ಕಿಚ್ಚ ಗರಂ ಆಗ್ತಾರೆ. ಸ್ನೇಹಿತರೆ, ನೀವು ಮೆಚ್ಚಿಸಿ ಗೌತಮಿನ ಅಂತ ಹೇಳ್ತಾರೆ. ಆಗ ಉಗ್ರಂ ಮಂಜು ಕ್ಲಾರಿಫಿಕೇಶನ್ ಕೊಡೋದಕ್ಕೆ ಬರ್ತಾರೆ. ಇಲ್ಲ, ಅದೆಲ್ಲ ಬೇಡ, ನೀವು ಮೆಚ್ಚಿಸಿ ಅಂತ ಹೇಳ್ಕೊಂಡು ಗರಂ ಆಗಿ ಉತ್ತರವನ್ನ ಕೊಡ್ತಾರೆ. ಅಂದರೆ ಕಿಚ್ಚ ಅವರು ಯಾವ ರೀತಿಯಾಗಿ ಹೇಳ್ತಾರೆ ಸಿಟ್ಟು ಬಂದಾಗ ಅನ್ನೋದು ನಿಮಗೆ ಬಹುಶಃ ಎಲ್ರಿಗೂ ಗೊತ್ತಿರದೆ. ಇದಾದ ಬಳಿಕ ಗೌತಮಿ ಅವರು ಉಗ್ರಂ ಮಂಜು ಬಳಿ ಮೆಚ್ಚಿಸೋ ಪ್ರಯತ್ನವನ್ನ ದಯವಿಟ್ಟು ಮಾಡಬೇಡಿ ಅಂತ ಕಣ್ಣೀರನ್ನ ಹಾಕ್ತಾರೆ. ಗಾರ್ಡನ್ ಏರಿಯಾದಲ್ಲಿ ಟೆರೆಸ್ ಮೇಲೆ ಕೂತ್ ಹೇಳ್ತಾರೆ. ಇನ್ನು ಮನೆಯಲ್ಲಿ ಗಾದೆ ವಿಚಾರಕ್ಕೆ ಬರೋದಾದ್ರೆ ಮಾಡೋದೆಲ್ಲ ಅನಾಚಾರ. ಮನೆ ಮುಂದೆಯೇ ಬೃಂದಾವನ ಬೋರ್ಡನ್ನು ಚೈತ್ರಾ ಕುಂದಾಪುರ ಅವರು ತ್ರಿವಿಕ್ರಮ್ಗೆ ಹಾಕ್ತಾರೆ. ಸೊ ಅವರು ಇವರು ಹಾವನ್ನ ಹೂ ಅಂತ ಒಪ್ಪಿಸ್ಬಿಡ್ತಾರೆ. ತುಂಬ ಅನಾಚಾರಗಳು ಮುಂದಿನ ದಿನದಲ್ಲಿ ಹೊರಗೆ ಬರುತ್ತೆ ಅಂತ ಚೈತ್ರಾ ಕುಂದಾಪುರ ಹೇಳ್ತಾರೆ. ಸೊ ಇಷ್ಟು ದಿನ ತ್ರಿವಿಕ್ರಮ್ ಅಣ್ಣ ಅಂತ ತುಂಬ ಕ್ಲೋಸ್ ಆಗಿದ್ರು, ಬಟ್ ಈಗ ಉಲ್ಟಾ ಹೊಡೆದಿದ್ದಾರೆ. ಸೊ ನರಿ ಬುದ್ಧಿ ಬದಲಾದರೂ ಬಣ್ಣ ಮಾತ್ರ ಬದಲಾಗೋದಿಲ್ಲ ಅನ್ನುವಂಥ ಬೋರ್ಡನ್ನು ಮೋಕ್ಷಿತಾ ಅವರು ತ್ರಿವಿಕ್ರಮ್ಗೆ ಹಾಕಿದ್ದಾರೆ. ಅವರೇ ಅವರ ಬುದ್ಧಿನ ತೋರಿಸ್ತಾ ಬಂದಿದ್ದಾರೆ ಅಂತ ಹೇಳಿ ಮೋಕ್ಷಿತಾ ಉತ್ತರವನ್ನ ಕೊಡ್ತಾರೆ. ಸೊ ಬಿಗ್ ಬಾಸ್ ಮನೆಗೆ ಬಂದಾಗಿನಿಂದಲೂ ಕೂಡ ಮೋಕ್ಷಿತಾ ಹಾಗೆ ತ್ರಿವಿಕ್ರಮ್ ನಡುವೆ ಫೈಟ್ ನಡೀತಾನೆ ಇರುತ್ತೆ. ಬಟ್ ಸೋಷಿಯಲ್ ಮೀಡಿಯಾದಲ್ಲಂತೂ ಇವರಿಬ್ರು ಕೂಡ ಮುದಾದ ಜೋಡಿ ಅಂತ ಟ್ರೋಲ್ ಕೂಡ ಆಗ್ತಾ ಇದೆ. ಸೊ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮನೆಗೆ ಬಂದಂತ ಶೋಭಾ ಶೆಟ್ಟಿ ಕೂಡ ತ್ರಿವಿಕ್ರಮ್ ಅವರನ್ನೇ ಟಾರ್ಗೆಟ್ ಮಾಡದಂತೆ ಕಾಣ್ತಾ ಇದೆ. ಇವರೊಬ್ಬರೇ ಹೈಲೈಟ್ ಆಗೋದಕ್ಕೆ ಬೇರೊಬ್ಬರನ್ನ ಹೇಗೆ ಬೇಕಾದರೂ ಯೂಸ್ ಮಾಡ್ಕೊಳ್ತಾರೆ ಅಂತ ಶೋಭಾ ಶೆಟ್ಟಿ ಆರೋಪವನ್ನ ಕೂಡ ಮಾಡಿದ್ದಾರೆ. ಸೊ ಶೋಭಾ ಮಾತು ಕೇಳಿ ತ್ರಿವಿಕ್ರಮ್ ಕೂಡ ಶಾಕ್ ಆಗಿದ್ದಾರೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಇಬ್ರು ಎಲಿಮಿನೇಟ್ ಆಗೋದು ಪಕ್ಕಾ ಅಂತ ಜನ ಹೇಳ್ತಾ ಇದ್ರು. ಆದರೆ ಈ ವಾರ ಒಬ್ಬರೇ ಮನೆಯಿಂದ ಹೊರ ಹೋಗ್ತಾ ಇದ್ದಾರೆ. ಅದು ಧರ್ಮ ಕೀರ್ತಿರಾಜ್ ಅನ್ನುವಂಥ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಬಟ್ ಇಷ್ಟು ದಿನ ಮಂಜಣ್ಣ, ಗೌತಮಿ, ಮೋಕ್ಷಿತಾ ಪೈ ಅವರು ಜೊತೆಗೆ ಇದ್ರು. ಬಟ್ ಮೋಕ್ಷಿತಾ ಅವರು ಹೀಗಿದ್ರೆ ನಾನು ಆಟ ಆಡೋದಕ್ಕೆ ಆಗಲ್ಲ, ಸೊ ಇವರ ಬುದ್ಧಿ ಗೊತ್ತಾಗಿದೆ ಅಂತ ಹೇಳ್ಕೊಂಡು ಅವರ ಒಂದು ಕಂಫರ್ಟ್ ಝೋನಿಂದ ಆಚೆ ಬರ್ತಾರೆ. ಉತ್ತಮ ಅಂತ ಕೂಡ ಪಡ್ಕೊಳ್ತಾರೆ. ಇನ್ನು ಒಂದಷ್ಟು ಜನ ಗೌತಮಿ ಜಾಧವ್ ಯಾಕೆ ಬಿಗ್ ಬಾಸ್ ಮನೆಯಲ್ಲಿ ಇದ್ದಾರೆ ಅಂತ ಪ್ರಶ್ನೆ ಕೂಡ ಮಾಡ್ತಿದ್ದಾರೆ. ಯಾಕಂತಂದರೆ ನಾನು ಪಾಸಿಟಿವಿಟಿ ಅಂತ ಹೇಳ್ಕೊಂಡು ಓಡಾಡ್ತಾರೆ. ಟಾಸ್ಕ್ ಬಂದಾಗ ಅಷ್ಟೊಂದೇನು ಕಾಣಿಸ್ಕೊಳ್ಳಲ್ಲ ಈ ಥರ ಹುಡುಗಿರ್ತಾರ. ಸೊ ಗೌತಮಿ ಜಾಧವ್ ಎಲ್ಲೋ ಒಂದು ಕಡೆ ಮಂಜಣ್ಣ ಜೊತೆಗೆ ಇರ್ತಾರೆ. ಆ್ಯಂಡ್ ಮಂಜಣ್ಣ ಅವರ ಒಂದು ಏನು ಅವರ ಸ್ಟ್ರಾಟಜಿ ಇದೆ ಅಥವಾ ಅವ್ರು ಏನು ಗ್ರೇ ಏರಿಯರ್ ಅಂತ ಕರೀತಾರೆ ಅದನ್ನು ಕಲಿಯೋದಕ್ಕೆ ಅಂತಲೇ ಅವ್ರ ಜೊತೆಗೆ ಇದ್ದಂತೆ ಕಾಣುತ್ತೆ. ಆ್ಯಂಡ್ ಗೌತಮಿ ಕಂಪ್ಲೀಟ್ ಆಗಿ ಮಂಜಣ್ಣ ಅವರ ಒಂದು ಬ್ರೈನ್ ವಾಶ್ ಮಾಡಿದಂತೆ ಕೂಡ ಕಾಣುತ್ತೆ. ಒಬ್ರಿಬ್ಬರೇ ಮಾತಾಡ್ಕೊಂಡಿರ್ತಾರೆ. ಅದಕ್ಕೆ ಮಂಜಣ್ಣ ಕೂಡ ಬಲಿಪಶು ಆಗಿದ್ದಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಈಗ ಕಿಚ್ಚ ಸುದೀಪ್ ಅವರು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಇನ್ನು ಮುಂದೆ ಗೌತಮಿ ಒಬ್ಬಂಟಿ ಆಗ್ತಾರ ಅನ್ನುವಂಥದ್ದು ಕೂಡ ಬರುತ್ತೆ. ಯಾಕಂತಂದರೆ ಮಂಜು ಅವರು ಆಟವನ್ನು ಆಡ್ತಾರೆ. ಅವ್ರು ಏನೇ ಇದ್ರೂ ಕೂಡ, ಯಾರ ಜೊತೆ ಮಾತನಾಡದೇ ಇದ್ರೂ ಕೂಡ ಆಟದಲ್ಲಿ 100% ಆಗಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾರೆ. ಆದರೆ ಗೌತಮಿ ಅವರು ಹಾಗಿರ್ತಾರೆ. ಯಾಕಂತಂದರೆ ಇಷ್ಟು ದಿನ ಅವ್ರು ಇದ್ದಿದ್ದೇ ಮಂಜು ಅವ್ರ ಜೊತೆಗೆ, ಇಷ್ಟು ದಿನ ಮೋಕ್ಷಿತಾ ಅವ್ರ ಜೊತೆಗೆ ಇದ್ರು ಅಂತ ಆಗುತ್ತೆ. ಮೋಕ್ಷಿತಾ ಅವ್ರು ಆಚೆ ಬರ್ತಾರೆ, ಅದಾದ ಮೇಲೆ ಮಂಜಣ್ಣವರನ್ನು ಹಿಡ್ಕೊಂಡ್ಬಿಡ್ತಾರೆ. ಸೊ ಇಬ್ಬರು ಅವ್ರಿಗವ್ರಿಗೆ ಉತ್ತಮಾನ ಕೊಡ್ಕೊಳ್ತಾರೆ. ಸೊ ಅದಾದ ಮೇಲೆ ಅವ್ರವ್ರನ್ನೇ ಹೊಗಳಿಸ್ಕೋತಾರೆ. ಆದರೆ ಮುಂದೆ ಏನಾಗುತ್ತೆ? ಸೊ ಗೌತಮಿಗೀಗ ಒಂದು ರೀತಿಯಾಗಿ ಉಲ್ಟಾ ಹೊಡೆದಂತಾಗುತ್ತೆ. ಯಾಕಂತಂದರೆ ಗೌತಮಿನ ಮೆಚ್ಚಿಸೋದಕ್ಕೆ ಅಂತಂದರೆ ಅದು ಬೇರೆಯೇ ಅರ್ಥ ಬಂದಂಗೆ ಆಗುತ್ತೆ. ಏನಕ್ಕೆ ಹಾಗಾದರೆ ಮಂಜಣ್ಣ ಈ ರೀತಿಯಾಗಿ ಮಾಡ್ತಿದ್ದಾರೆ? ಸೊ ಗೌತಮಿ ಅದನ್ನು ಕೂಡ ಬ್ರೈನ್ ವಾಶ್ ಮಾಡಿದ್ದಾರೆ, ನನಗೋಸ್ಕರನೇ ಆಟ ಆಡಬೇಕು ಅಂತ. ಏನು ಎತ್ತ? ಸೊ ಇದಕ್ಕೆ ಕಿಚ್ಚ ಸುದೀಪ್ ಅವರು ಇವತ್ತಿನ ಒಂದು
ಸಂಡೇ ಎಪಿಸೋಡ್ನಲ್ಲಿ ಉತ್ತರ ಕೊಡಬೇಕಾಗಿದೆ. ಬಟ್ ಈಗ ಈ ಒಂದು ಪ್ರೋಮೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಸೊ ಗೌತಮಿ ಅವರಿಗೆ ತಕ್ಕ ಒಂದು ಶಾಸ್ತಿ ಆಗಿದೆ. ಇನ್ನು ಮುಂದೆ ಗೌತಮಿ ಒಬ್ಬಂಟಿ ಆಟ ಕೂಡ ಆಡೋದಿಲ್ಲ ಅಂತ ಜನ ಟ್ರೋಲ್ ಮಾಡ್ತಾ ಇದ್ದಾರೆ. ಸೊ ಮುಂದಿನ ದಿನದಲ್ಲಿ ಗೌತಮಿ ಅವರು ಆಚೆ ಬರ್ತಾರಾ? ಸೊ ಇವತ್ತೇ ಗೌತಮಿ ಅವರು ಎಲಿಮಿನೇಟ್ ಆಗ್ತಾರಾ? ನಿಮ್ಮ ಅಭಿಪ್ರಾಯ ಏನು? ಅದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಬಿಗ್ ಬಾಸ್ ಬಗ್ಗೆ ಸಾಕಷ್ಟು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. ಸೀರಿಯಲ್, ಸಿನಿಮಾ ಬಗ್ಗೆ ಕೂಡ ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀವಿ. 1 ಲಕ್ಷ ಸಬ್ಸ್ಕ್ರೈಬರ್ಸ್ ಆಗಬೇಕು ಅನ್ನುವಂಥದ್ದು ನಮ್ಮ ಕನಸು. ಆ ಒಂದು ಕನಸಿಗೆ ನಿಮ್ಮ ಸಹಕಾರ ಅತಿ ಇಂಪಾರ್ಟೆಂಟ್. ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಜೊತೆಗೆ ನೀವು ಕೂಡ ಸಬ್ಸ್ಕ್ರೈಬ್ ಮಾಡಿ.